ಮಾಡುವಾಗ ಶುಚಿ ರುಚಿ ಜೊತೆಗೆ ಈ ಪ್ರೀತಿ ಅನ್ನೋ ಇಂಗ್ರೀಡಿಯೆಂಟ್ಸ್ ಇರಲೇಬೇಕು. ಇಲ್ಲ ಅಂತಂದರೆ ಕಾಟಾಚಾರಕ್ಕೆ ಮಾಡಿದ ಅಡುಗೆ ಯಾವಾಗಲೂ ಹೊಗೆನೆ. ಸೊ ಇವತ್ತ್ಯಾಕೆ ಅಡುಗೆಗಳ ಬಗ್ಗೆ ಮಾತಾಡ್ತೀನಿ ಅಂತನಾ? ಕಾರಣ ಇಷ್ಟೇ. ಸಿರಿಧಾನ್ಯ ಆಹಾರ ರುಚಿ ಕಂಪು ಸೊಗಸು. ನವಣೆ ಉಪ್ಪಿಟ್ಟು, ಹಾರಕ, ಕೇಸರಿಬಾತ್, ರಾಗಿ ಕಿಲ್ಸ, ಹಾರಕದ ಗುಳ್ಳಡಿಕೆ ಉಂಡಿ, ಕೊಬ್ಬರಿ, ಹರ್ಕ ಬಿಸ್ಕೆಟ್, ಸಾಮೆ, ಚಕ್ಕಲಿ, ಸಿರಿಧಾನ್ಯ ಪಲಾವ್, ಸಿರಿಧಾನ್ಯ ದೋಸೆ, ಸಾಮೆ ಅಕ್ಕಿ ಪಾಯಸ, ಹೀಗೆ ಸಿರಿಧಾನ್ಯಗಳ ನಾನಾ ಪಾಕಗಳ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆದು ಬಾಯಲ್ಲಿ ನೀರೂರಿಸಿತು. ಇದು ಕೃಷಿ ಇಲಾಖೆಯಲ್ಲಿ ನಡೆದ ಸಿರಿಧಾನ್ಯ ಪಾಕ ಸ್ಪರ್ಧೆಯಲ್ಲಿ ಕಂಡ ಚಿತ್ರಣ. ಜಿಲ್ಲೆಯ ನಾನಾ ಭಾಗಗಳಿಂದ ಸುಮಾರು 63 ಮಹಿಳೆಯರು ಪುರುಷ ಸಿರಿಧಾನ್ಯ ಪಾಕ ಪ್ರವೀಣರು ಭಾಗವಹಿಸಿದ್ದರು. ಸಿಹಿ ಖಾರ ಖಾದ್ಯ ವಿಭಾಗದಲ್ಲಿ ಬಹುಮಾನ ನೀಡಲಾಯಿತು. ಒಟ್ಟು 7 ಜನ ತಲಾ 5,000 ರು ಬಹುಮಾನ ಪಡೆದರು. ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದವರು ಡಿಸೆಂಬರ್ 23ಕ್ಕೆ ಬೆಂಗಳೂರಿನ ರಾಜ್ಯ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ತಿನಿಸುಗಳ ಪ್ರದರ್ಶನ, ಬಳಸಿದ ಸಾಮಗ್ರಿ, ಅಪಿಯರೆನ್ಸ್, ರುಚಿ, ಸುವಾಸನೆ ಮತ್ತು ಪೌಷ್ಟಿಕತೆ ಈ 5 ಮಾನದಂಡಗಳ ಆಧರಿಸಿ ಬಹುಮಾನಕ್ಕೆ ಆಯ್ಕೆ ಮಾಡಲಾಯಿತು. ಸ್ಪರ್ಧಿಗಳು ತಮ್ಮ ಮನೆಯಲ್ಲಿ ಖಾದ್ಯ ತಯಾರಿ ಮಾಡಿಕೊಂಡು ಬಂದು ಇಲ್ಲಿ ಪ್ರದರ್ಶನ ನೀಡಿದರು. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ವಾಸಂತಿ ಉಪ್ಪಾರ, ಆಹಾರ ತಜ್ಞೆ ಡಾಕ್ಟರ್ ಸುಪ್ರಿಯಾ ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಸಿರಿಧಾನ್ಯ ವರ್ಷ ಆಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕೃಷಿ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಚಿಂತಾಲ್ ಮಾತನಾಡಿ, ಕೇಂದ್ರ ಸರ್ಕಾರ ಈ ವರ್ಷವನ್ನು ಸಿರಿಧಾನ್ಯ ವರ್ಷ ಎಂದು ಆಚರಿಸಲು ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆ ಆಯೋಜಿಸಲಾಗಿದೆ. ನಾವು ಅಂದಾಜಿಸಿದ್ದಕ್ಕಿಂತ ಹೆಚ್ಚಿನ ಸ್ಪಂದನೆ ದೊರೆತಿದೆ. ಸುಮಾರು 63 ಮಂದಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಪ್ರಥಮ ಬಹುಮಾನ ಪಡೆದವರು ರಾಜ್ಯ ಮಟ್ಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೃಷಿ ಸಹಾಯಕ ನಿರ್ದೇಶಕ ಶ್ರೀಧರ್, ಉಪನಿರ್ದೇಶಕ ಅಶೋಕ್ ಇತರರು ಇದ್ದರು. ಪಾಕಮೇಳ ವಿಜೇತರು: ಸಿಹಿ ವಿಭಾಗ ಮೊದಲ ಬಹುಮಾನ ಡಿ ಸಿದ್ದೇಶ್ ಆನೆಕೊಂಡ, ಖಾದ್ಯ ಹಾರಕದ ಗುಳ್ಳಡಿಕೆ ಉಂಡೆ. ದ್ವಿತೀಯ ಬಹುಮಾನ ಎಂ ರಾಕೇಶ್, ದಾವಣಗೆರೆ, ಖಾದ್ಯ ಸಿರಿಧಾನ್ಯ ಲಡ್ಡು. ಮೂರನೇ ಬಹುಮಾನ ಶಿಲ್ಪಾ ದರ್ಶನ್, ದಾವಣಗೆರೆ, ಖಾದ್ಯ ರಾಗಿ ಹಲ್ವಾ ಕಿಲ್ಸ. ಖಾರ ವಿಭಾಗ ಮೊದಲ ಬಹುಮಾನ ಜಿಎಂಎಸ್ ರಾಜೇಶ್, ದಾವಣಗೆರೆ, ಖಾದ್ಯ ಸಾಮೆ ಅವಲಕ್ಕಿ ಚೂಡ. ಎರಡನೇ ಬಹುಮಾನ ಪಿಜಿ ಶಶಿಕಲಾ, ಕೋಟೆ ಮಲ್ಲೂರು, ಹೊನ್ನಾಳಿ, ಖಾದ್ಯ ನವಣಕ್ಕಿ ಬುತ್ತಿ. ಮೂರನೇ ಬಹುಮಾನ ಎಎಸ್ ದೀಕ್ಷಾ, ವಿದ್ಯಾನಗರ, ದಾವಣಗೆರೆ, ಖಾದ್ಯ ನವಣೆ ಚಕ್ಕಲಿ. ಸರೋಜಾ ಪಾಟೀಲ್, ನಿಟ್ಟೂರು, ಹರಿಹರ, ಖಾದ್ಯ ಕೂರಲೆಕಟ್ಟು ಕಡುಬು. ಹಾಗಿದ್ರೆ ಬನ್ನಿ, ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಕೃಷಿ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಸರ್ ಏನು ಮಾತಾಡ್ತಾರೆ, ಹಾಗೆ ನಿರ್ದೇಶಕ ಶ್ರೀಧರ್ ಅವರು ಏನು ಮಾತಾಡ್ತಾರೆ ಅಂತ ಕೇಳೋಣ.